ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಾಲ್ಮೀಕಿ ನಿಗಮದ ಕೇಸ್, ಒಬ್ಬ ಅಧಿಕಾರಿಯನ್ನ ಬಲಿ ತಗೊಂಡು ಈಗ ಸರ್ಕಾರದ ಕುತ್ತಿಗೆಗೆ ಬಂದಿದೆ. ನೋಡ್ತಾ ಇದ್ದೀವಿ, ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಲ್ಲಿ ನಡೆದಿದೆ ಎಲೆಕ್ಷನ್ಗೋಸ್ಕರ ಅಂತ ಇಡಿ ಅವರು ಬೇರೆ ಹೇಳ್ತಿದ್ದಾರೆ. ಒಂದಿಷ್ಟು ರಹಸ್ಯಗಳನ್ನು ತೆಗೆದಿದ್ದಾರೆ. ಈ ಕೇಸ್ ಈಗ ರಾಜ್ಯ ರಾಜಕಾರಣದಲ್ಲಿಯೇ ತಲ್ಲಣ ಸೃಷ್ಟಿ ಮಾಡಿದೆ. ಈ ಹೊತ್ತಲ್ಲಿ ಮತ್ತೊಬ್ಬ ಕೈ ನಾಯಕನ ವಿರುದ್ಧ ಗಂಭೀರ ಆರೋಪ. ಇನ್ನೊಬ್ಬ ಅಧಿಕಾರಿಯ ಜೀವ ಬಲಿ ಪಡೆದುಕೊಂಡಿದ್ದ ಸತ್ಯನ? ಹಾಗಾದರೆ ಇದನ್ನ ತನಿಖೆ ಮಾಡಿದ್ರೆ ಮತ್ತಷ್ಟು ರಹಸ್ಯಗಳು ಹೊರಗಡೆ ಬರಲಿವೆಯಾ? ಗ್ಯಾರಂಟಿ ಎಫೆಕ್ಟ್ ಆಯಿತು ಗೊತ್ತಿಲ್ಲ. ಗಂಭೀರ ಆರೋಪ ಒಂದು ಕೈ ನಾಯಕನ ವಿರುದ್ಧ ಸಿಡಿದಿದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆ ಅಧಿಕಾರಿ ಚಂದ್ರಶೇಖರ್ ವಾಲ್ಮೀಕಿ ನಿಗಮದ ಕೇಸಲ್ಲಿ ಸೂಸೈಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು? ಯಾಕೆಂದರೆ ಕೊನೆಗೆ ಇಷ್ಟೆಲ್ಲ ಆಗಿ ಕುತ್ತಿಗೆಗೆ ಬರೋಕ್ಕೆ ಶುರುವಾಯಿತು. ಅಧಿಕಾರಿಗಳ ಮೇಲೆ ಎಲ್ಲಿ ಎತ್ತು ಹಾಕ್ಬಿಡ್ತಾರೋ, ನಮ್ಮ ಕೆಲಸ ಹೋಗುತ್ತೋ ಅಥವಾ ನಾವು ಅಪರಾಧಿಗಳಾಗಿ ಜೈಲಿಗೆ ಹೋಗಬೇಕಾಗತ್ತೋ ಅನ್ನುವ ಆತಂಕದಲ್ಲಿ ಮಾನ ಮರ್ಯಾದೆಗೆ ಅಂಜಿ ನಾನು ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಬರೆದಿಟ್ಟು ಹೋಗಿರೋದನ್ನು ನೋಡಿದ್ದೀವಿ ನಾವು. ಇಂಥವರು ಕಾರಣ ಸಚಿವರ ಮೌಖಿಕ ಆದೇಶ ಅಂತ ಕೂಡ ಇತ್ತಲ್ಲಿ. ಮತ್ತು ಆ ಚಂದ್ರಶೇಖರ್ನ ಗೋವಾಗ ಕರ್ಕೊಂಡು ಹೋಗಿ ಪುಸಲಾಯಿಸಿ ಟ್ರಿಪ್ ಅನ್ನೋ ಥರ ಕರ್ಕೊಂಡು ಹೋಗಿ ಅಲ್ಲಿ ರೂಮಲ್ಲಿ ಕೂಡ ಹಾಕಿ ವಿಡಿಯೋ ಮಾಡಿ ಏನೇನೋ ಹಂಗಾಮ ಮಾಡಿ ಅಧಿಕಾರಿಗೆ ಟಾರ್ಚರ್ ಮಾಡಿದ್ದಾರೆ ಅನ್ನೋ ಆರೋಪ ಬೇರೆ ಕೇಳಿಬಂದಿದೆ. ಈಗ ಅದಕ್ಕೆಲ್ಲ ಒಂದೊಂದೇ ಲಿಂಕ್ಗಳು ಸಿಗ್ತೀವಿ. ಎಲ್ಲ ಅಧಿಕಾರಿಯನ್ನು ಬಲಿ ಪಡೆಯಲಾಯಿತು ಅಂತ, ಅಮಾಯಕರ ಬಲಿಯಾದರೂ ಯಾರೋ ಮಾಡಿದ ತಪ್ಪಿಗೆ ಅಂತ. ಈಗ ಇದರ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿಯ ಸಾವು. ಆತ್ಮಹತ್ಯೆ ಅಲ್ಲ, ಒತ್ತಡದಲ್ಲಿ ಹೃದಯಾಘಾತನೋ ಏನೋ ಆಗಿದೆ. ಬಟ್ ಫ್ಯಾಮಿಲಿಯವರು ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ಇದು ಈ ನಾಯಕನ ದೌರ್ಜನ್ಯದಿಂದ ಆಗಿರೋದು ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಗೃಹ ಸಚಿವರು ಏನು ಮಾಡ್ತಿದ್ದೀರಾ, ಮುಖ್ಯಮಂತ್ರಿಗಳಿಗೆ ಏನು ಗೊತ್ತಾಗ್ತಿಲ್ವಾ ಇದೆಲ್ಲ ಅಂತ ಮುಗಿಬೀಳ್ತಿದ್ದಾರೆ. ಈ ಅಧಿಕಾರಿಯನ್ನು ಬಲಿ ಪಡೆದಿದ್ದೇ ಸರ್ಕಾರ, ವ್ಯವಸ್ಥೆ ಮತ್ತು ಶಾಸಕರು ಅಂತ. ಬೇರೆ ಯಾವುದೂ ಅಲ್ಲ, ಯಾದಗಿರಿಯಿಂದ ಬರ್ತಾ ಇರುವಂಥ ಬಹಳ ಬೇಸರದ ಸುದ್ದಿ ಇದು. PSI ಪರಶುರಾಮ್ ಅವರು ಸಾವಿಗೀಡಾಗಿದ್ದಾರೆ. ಅಷ್ಟು ಒತ್ತಡದಲ್ಲಿದ್ದರಂತೆ. ನಿನ್ನೆ ಮಗಳು ತುಂಬು ಗರ್ಭಿಣಿ, ಒಂದು ಮಗು ಇದೆ, ಎರಡನೇ ಮಗು ತುಂಬು ಗರ್ಭಿಣಿ. ಈಗ ಇಬ್ಬರು ಮಕ್ಕಳನ್ನು ಬಿಟ್ಟು ತಂದೆ ಸಾವಾಗಿರೋದು. ಎಷ್ಟು ಒತ್ತಡದಲ್ಲಿದ್ದ ಅಳಿಯ ಅಂದರೆ ಏನಾಗ್ತಿದೆ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಿ, ಬೇಡ ಆರಾಮಾಗಿರಿ, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯದ ವಿಚಾರ ಅಂತ ಸಮಾಧಾನ ಹೇಳಿ ಡೆಲಿವರಿಗೆ ಅಂತ ಮಗಳನ್ನು ನಿನ್ನೆ ಸಂಜೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಈ ಹೊತ್ತಲ್ಲಿ ಅಳಿಯನ್ನು ಸಾವಾಗಿಬಿಟ್ಟಿದೆ. ದುರಂತ ಅಲ್ವಾ ಇದು? ಇದು ಸುಮ್ಮನೆ ಸಾವಲ್ಲ, ಬದಲಿಗೆ ಭಯಂಕರವಾದ ಒತ್ತಡದಲ್ಲಿದ್ದರು. ಅಷ್ಟು ದೊಡ್ಡ ಅಮೌಂಟನ್ನು, ಲಂಚವನ್ನು ಕೇಳಿದ್ರು MLA ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಯಾದಗಿರಿ ಶಾಸಕ, ಕಾಂಗ್ರೆಸ್ ಶಾಸಕ ತನ್ನೂರಿದ್ದಾರೆ. ಈ ಆರೋಪಕ್ಕೆ ಅವರೇನು ಪ್ರತ್ಯುತ್ತರ ಕೊಡ್ತಾರೆ ಅಥವಾ ತನಿಖೆಗೆ ಆದೇಶಿಸಲಾಗತ್ತ ಕಾದು ನೋಡಬೇಕು. ಯಾಕಂದರೆ ಇವ್ರದ್ದು ಆತ್ಮಹತ್ಯೆ ಅಲ್ವಲ್ಲ, ಡೆತ್ ನೋಟಲ್ಲಿ ಏನೂ ಇಲ್ಲ. ಫ್ಯಾಮಿಲಿಯವರು ಮಾಡಿದ ಆರೋಪಕ್ಕೆ ಬೆಲೆ ಕೊಡ್ತಾರಾ ಕಾನೂನು ವ್ಯವಸ್ಥೆಯಲ್ಲಿ, ಅದಕ್ಕೊಂದು ದಾರಿ ತೋರಿಸ್ತಾರ, ಕಾದು ನೋಡಬೇಕು. ಈಗ ನೋಡಿ ಏನಾಗಿದೆ, 7 ತಿಂಗಳಷ್ಟೇ ಆಗಿದ್ದು ಪೋಸ್ಟಿಂಗ್ ಆಗಿ, 7 ತಿಂಗಳಲ್ಲಿ PSI ಆಗಿ ಮತ್ತೊಬ್ಬರು ಬಂದಿದ್ದಾರೆ. ಅಲ್ಲಿ ಇಂತಿಷ್ಟು ಟೈಮ್ ತನಕ ಇರುತ್ತಲ್ಲ ವರ್ಗಾವಣೆ ಮತ್ತೊಂದು ಅಂತ. ಈಗ ಶಾಸಕರು ನಾವು ನೋಡಿದ್ದೀವಿ, ಮೊನ್ನೆ ಜಟಾಪಟಿ ಆಯ್ತಲ್ಲ, ಮುಖ್ಯಮಂತ್ರಿಗಳ ಮೇಲೆ ಸಿಟ್ಟು ಮಾಡ್ಕೊಂಡ್ರಲ್ಲ. ನಂಬರ್ 1 ಅನುದಾನ ಬರ್ತಿಲ್ಲ, ಗ್ಯಾರಂಟಿ ಎಫೆಕ್ಟು, ಅಭಿವೃದ್ಧಿ ಮಾಡೋದಕ್ಕಾಗ್ತಿಲ್ಲ, ವಿಶೇಷ ಅನುದಾನ ಬಿಟ್ಟು ಹಾಕಿ ಕ್ಷೇತ್ರಾಭಿವೃದ್ಧಿದು ಬರ್ತಿಲ್ಲ, ನಮಗೇನೂ ಸಿಗ್ತಿಲ್ಲ ಅಂತ. ಮತ್ತು ಮಿನಿಸ್ಟ್ರುಗಳ ಮೇಲೆ ಸಿಟ್ಟು ಮಾಡ್ಕೊಂಡ್ರು. ಯಾಕೆ ಸಿಟ್ಟು ಮಾಡ್ಕೊಂಡ್ರು? ಈ ಅಧಿಕಾರಿಗಳ ವರ್ಗಾವಣೆ ಮತ್ತೊಂದು ನಾವು ಹೇಳ್ದಂಗೆ ನಡೆಯಲ್ಲ ಅಂತ. ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಯಾಕೆ ಕ್ಲಾಶಸ್ ಆಗುತ್ತೆ ಅಂದರೆ, ವರ್ಗಾವಣೆ ಆದಾಗ ಕೈ ಬಿಸಿ ಆಗುತ್ತೆ. ಸಾಮಾನ್ಯವಾಗಿ ದೊಡ್ಡ ಮಟ್ಟದಲ್ಲಿ ದುಡ್ಡು ಬರೋದಕ್ಕೆ ದಾರಿ ವರ್ಗಾವಣೆ ಅನ್ನೋ ಆರೋಪಗಳು ಪದೇ ಪದೇ ಕೇಳ್ತಾನೆ ಇರುತ್ತೆ. ವರ್ಗಾವಣೆ ಪೋಸ್ಟಿಂಗು ಅಂತ ಬಂದಾಗಲೇ ಜೇಬ್ ತುಂಬೋದು ಅಂತ. ಅದೇ ಥರ ಇಲ್ಲಿ ಆಗಿರೋದು ಅಂತ ಆರೋಪ, ಗಂಭೀರವಾದ ಆರೋಪವನ್ನು ಫ್ಯಾಮಿಲಿಯವರು ಮಾಡ್ತಿದ್ದಾರೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಿಂದ ಅವಧಿ ಪೂರ್ವ ವರ್ಗಾವಣೆಯಾಗಿತ್ತು. PSI ಪರಶುರಾಮ್ ಅವ್ರಿಗೆ ಕೇಳಿದಷ್ಟು ಕೊಟ್ಟಿದ್ರೆ ಅವ್ರಿಗೆ ಬೇಕಾದಲ್ಲಿ ಪೋಸ್ಟಿಂಗ್ ಸಿಕ್ತಿತ್ತು, ಆರಾಮಾಗಿ ಇರ್ತಿದ್ರು ಪರಶುರಾಮ್. ಆದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ದೊಡ್ಡ ಅಮೌಂಟನ್ನು ನಿರೀಕ್ಷೆ ಮಾಡಲಾಗಿದೆ, ಅವರು ಕೊಟ್ಟಿಲ್ಲ. ಆ ಜಾಗಕ್ಕೆ ಇನ್ನೊಬ್ಬರು ಅವ್ರು ಕೇಳಿದಷ್ಟು ಕೊಟ್ಟು ಬಂದಿದ್ದಾರೆ. 7 ತಿಂಗಳ ಅವಧಿಯಲ್ಲಿ MLA ಬೇರೆಯವ್ರಿಗೆ PSI ಆಗಿ ಹಾಕಿಸ್ಬಿಟ್ಟಿದ್ದಾರೆ. ಬಂದವ್ರಿಗೂ ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ದಾರೆ ಅವ್ರ ಮಾವ. ತನ್ನ ಥರನೇ ಒಬ್ಬ ಬಡಪಾಯಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಬರೀ 7 ತಿಂಗಳು ಅವಧಿ ಮುಗಿದಿಲ್ಲ, ಏನಾಗಬಹುದು ಆತನ ಕತೆ ಅಂತ ಯೋಚನೆ ಮಾಡದೆ ಇವ್ರಿಗೆ
ಕಾಸು ಬಿಸಾಕ ಬಂದಿದ್ದಾರಲ್ಲ ಅಂತ ಬಂದವರ ಮೇಲೂ ಕಿಡಿಕಾಗ್ತಿದ್ದಾರೆ. MLA, ಗೃಹ ಸಚಿವರು, ಎಂತಹ ವ್ಯವಸ್ಥೆ ಇದೆ ಅಂದರೆ ನನ್ನ ಅಳಿಯ ಇದ್ದ ಪರಿಸ್ಥಿತಿ ನಾನು ನೋಡಿದ್ದೀನಿ ಅಂತ ಕಿಡಿಕಾಗ್ತಾ ಇದ್ದಾರೆ. ದಕ್ಷ ಅಧಿಕಾರಿಗಳು ಸಾಯೋದಿಕ್ಕ ಇರೋದು. ಹಾಗಾದರೆ ವರ್ಗಾವಣೆ ಆಗೋದು ಮಿನಿಸ್ಟ್ರುಗಳಿಗೆ, ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಯಾರಿಗೂ ಗೊತ್ತಾಗಲ್ವ? ಅಥವಾ ಗೊತ್ತಿದ್ದೂ ಕೂಡ ಇದನ್ನು ನಡೆಸೋದಕ್ಕೆ ನೀವು ಎಲ್ಲ ವಸೂಲಿ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳಿ, ಅಭಿವೃದ್ಧಿ ಕೊಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಟಾಸ್ಕ್ ಕೊಟ್ಟಿರ್ತಾರ ಅನ್ನೋ ರೀತಿಯ ಗಂಭೀರ ಆರೋಪ ಸಿಡಿತಾ ಇದೆ. ಈಗ ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡೋದೆ ಸರ್. ನಾನು ಅಣಿಬಾರನೋ ಆಕಿನ ದುರ್ದೈವನೋ ನಿನ್ನೆನೇ ಕರ್ಕೊಂಡೋದೆ. ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇಲ್ಲ ನನಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ ಅದು. ಯಾದಗಿರಿ MLA ಅವರು ಇಷ್ಟು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗಬೇಕಲ್ಲ. ಯಾರು ಇವನು ಜಾಗಕ್ಕೆ ಬಂದಾನ, ಅವ್ರು ಏಳು ತಿಂತಾನ, ಏನು ಮಣ್ಣು ತಿಂತಾನ, ಅವನಿಗೆ ಬಂದವನಿಗೆ ಗೊತ್ತಾಗಬಾರ್ದ? ಹೌದಪ್ಪ ಇವ್ನು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದೆ, ನಾನು ಹೆಂಗೆ ಹೋಗಲಿ? ಅವ್ನು ಪೀರಿಯಡ್ ಆದರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನೂ ಅರಿವಿಲ್ಲ. IG-ಗಾಗಲಿ, ಇಲಾಖೆಯವ್ರಿಗಾಗಲಿ, ಆಮೇಲೆ ಬಂದುಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗಿರು, ಹೋಮ್ ಮಿನಿಸ್ಟ್ರಿಗಾಗಲಿ. ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ? CM ಗಮನಕ್ಕೆ ಬರೋದಿಲ್ವಾ? ಏನು ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು? ದಕ್ಷ ಅಧಿಕಾರಿಗಳನ್ನ ಸಾಯ್ಲಿಕ್ಕೇನೆ ಇರೋದು. ಒಂದೆರಡಲ್ಲ, 10-20 ಅಲ್ಲ, 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅನ್ನುವ ಗಂಭೀರ ಆರೋಪ ಕೇಳಿ ಬರ್ತಿರೋದು ಮೂಲಗಳಿಂದ. ಇಷ್ಟು ದೊಡ್ಡ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ಕೊಡೋದಕ್ಕಾಗದ ಕಾರಣ ಇವತ್ತು ನನ್ನ ಅಳಿಯ ಒತ್ತಡದಲ್ಲಿ ಕೆಲಸ ಸಮಸ್ಯೆಯಾಗಿ ಹಿಂಗಾಗಿದೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. ಪೋಸ್ಟಿಂಗ್ ಆಗಿ ನಮ್ಮ ಅಳಿಯನಿಗೆ ಶಾಸಕರು ದುಡ್ಡು ಕೇಳಿದ್ರು, ದುಡ್ಡು ಕೇಳಿದವ್ರಿಗೆ ಪೋಸ್ಟಿಂಗ್ ಕೊಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಯಾರು ಕೊಡ್ತಾರೋ, ಕೇಳಿದಷ್ಟು ಯಾರು ಕೊಡ್ತಾರೋ ಅವ್ರಿಗೆ ಪೋಸ್ಟಿಂಗು, ಇಲ್ಲ ಅಂದರೆ ಎತ್ತಂಗಡಿ. ಮತ್ತೆ ಇವರು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಇನ್ಯಾರಾದರೂ ಕೊಟ್ಟು ಬಂದರೆ ಅವಧಿ ಪೂರ್ವ ಏನೋ ಒಂದು ಕಾರಣ ಕೊಟ್ಟು ಅವ್ರನ್ನೇ ಎತ್ತಂಗಡಿ ಮಾಡ್ತಾರೆ. ಈ ರೀತಿ ನಡೀತಿದೆ. ಅದೇ ಕಾರಣಕ್ಕೆ ತುಂಬು ಗರ್ಭಿಣಿಯನ್ನು ಬಿಟ್ಟು ಇವತ್ತು ನನ್ನ ಅಳಿಯ ಜೀವ ಬಿಟ್ಟಿದ್ದಾನೆ ಅಂತ ಗಂಭೀರವಾದ ಆರೋಪ ಮಾಡ್ತಿದ್ದಾರೆ. ಸೊ ನಿಜಕ್ಕೂ ಇದು ಗ್ಯಾರಂಟಿ ಅನುದಾನ ಇಲ್ಲದ ಎಫೆಕ್ಟಾ? ಶಾಸಕರಿಗೆ ಬೇರೆ ಏನೂ ಸಿಗದೆ ಅಧಿಕಾರಿಗಳ ಜೀವ ಹಿಂಡ್ತಿರೋದು ಹೌದಾ? ಇದ್ರ ಬಗ್ಗೆ ತನಿಖೆ ನಡಿಬೇಕಾಗಿದೆ. ಯಾಕಂದರೆ ಶಾಸಕರು ಸಿಟ್ಟು ಮಾಡ್ಕೊಂಡಿದ್ದಂತೂ ಹೌದು, ನಮಗೇನೂ ಸಿಗ್ತಿಲ್ಲ, ಅಭಿವೃದ್ಧಿಗೂ ಸಿಗ್ತಿಲ್ಲ, ಕ್ಷೇತ್ರ ಅಭಿವೃದ್ಧಿ ಹಣ 6 ತಿಂಗಳಿಗೆ ಒಂದ್ಸಲ ಬರೋದೂ ಬರ್ತಾ ಇಲ್ಲ. ಬಸವರಾಜ ರಾಯರೆಡ್ಡಿ ಅವ್ರು ಹೇಳಿದ್ರಲ್ಲ, ಗ್ಯಾರಂಟಿ ಎಲ್ಲ ಮುಗಿಸ್ಬಿಟ್ಟಿದೆ, ನನ್ನ ಕ್ಷೇತ್ರಕ್ಕೊಂದು ನಾನು ತಂದಿದ್ದೀನಿ, ನಾನು CM ಜೊತೆ ಇರೋನು ಎಲ್ಲ ಟೈಮಲ್ಲಿ, ನನಗೆ ಗೊತ್ತು, ಬೇರೆಯವ್ರ ಕ್ಷೇತ್ರಕ್ಕೆ ಹೋಗಿ ನೋಡಿ ನಾನು ಮಾಡ್ದಂಗೆ ಮಾಡಿದ್ದಾರೆ ಅನ್ನೋ ಮೂಲಕ ಎಲ್ಲೂ ಅಭಿವೃದ್ಧಿಗೆ ಅನುದಾನ ಹೋಗೇ ಇಲ್ಲ ಅನ್ನೋದನ್ನು ಅವರೇ ಓಪನ್ ಆಗಿ ಹೇಳಿದ್ದಾರೆ. ಸೊ ಇದರ ಎಫೆಕ್ಟ್ ಏನಾದರೂ ಸುಲಿಗೆ ಶುರುವಾಗಿದೆಯಾ ಗೊತ್ತಿಲ್ಲ. ಇದು ಗಂಭೀರ ಆರೋಪ ಫ್ಯಾಮಿಲಿಯವರು ಮಾಡ್ತಿರೋದು. ಸೊ ಇದರ ಬಗ್ಗೆ ಸರಿಯಾದ ಇನ್ವೆಸ್ಟಿಗೇಷನ್ ಮೂಲಕ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಲೇಬೇಕಾದಂಥ ಅನಿವಾರ್ಯತೆ ಇದೆ. ಸುಮ್ಮನೆ ಏನು ಡೆತ್ ನೋಟ್ ಇಲ್ವಲ್ಲ, ಆತ್ಮಹತ್ಯೆ ಅಲ್ವಲ್ಲ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇನ್ನೆಷ್ಟೋ ಜನರ ಜೀವ ಇದೇ ಸಂಕಷ್ಟದಲ್ಲಿರಬಹುದು. ಹಿಂದೇನೂ ಈ ಥರ ಬೇಕಾದಷ್ಟಾಗಿದೆ. ಲಂಚ ಕಾರಣದಿಂದಾಗಿ ಅಧಿಕಾರಿಗಳು ಉಸಿರುಗಟ್ಟಿಸಿರೋದು. ಅವರು ಸಾಯೋದು ಹಾರ್ಟ್ ಅಟ್ಯಾಕಿಂದನೇ ಇರಬಹುದು, ಆದರೆ ಎಂಥ ಒತ್ತಡದಲ್ಲಿರ್ತಾರೆ ಅವರು, ಯಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ? ಬರೀ ಕೆಲಸ ಮಾಡ್ಕೊಂಡು ಹೋಗೋಕೆ ಬಿಡ್ತಾ ಇದೆಯಾ ಈ ವ್ಯವಸ್ಥೆ? ಗೃಹ ಸಚಿವರು, ಮುಖ್ಯಮಂತ್ರಿಗಳು ಗಮನ ಹರಿಸಬೇಕಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.